ಎಲ್ಲರಿಗೂ ನಮಸ್ಕಾರ. ನಾದಪ್ರಿಯ ಲೋಕಾಪುರ ಯೂಟ್ಯೂಬ್ ಚಾನಲದಿಂದ ಒಬ್ಬ ಸಂಗೀತ ಶಿಕ್ಷಕರು ಮಾತನಾಡೋದು. ಎಲ್ಲ ನನ್ನ ಕಲಾಭಿಮಾನಿಗಳಿಗೆ, ವಿದ್ಯಾರ್ಥಿಗಳಿಗೆ ಮೊದಲಿನ ಒಂದು ಪರಿಚಯದೊಳಗೆ ನಿಮಗೆ ಸಂಗೀತದ ಪರೀಕ್ಷೆ ಬಗ್ಗೆ ಹೇಳಿದ್ದೆ. ಈಗ 1ನೇ ಸಂಚಿಕೆ ಅಂತೇಳಿ ನಿಮಗೆ ವಿಡಿಯೋ ಕಳಿಸ್ತಾ ಇದ್ದೇನೆ. ಇನ್ನು 1ನೇ ಸಂಚಿಕೆ, 2ನೇ ಸಂಚಿಕೆ, 3ನೇ ಸಂಚಿಕೆ, 4, 5ರಲ್ಲಿ ಏನೇನು ಬರ್ತಾ ಅನ್ನೋದನ್ನು ನೀವು ನೋಡ್ತಾ ಹೋಗಬೇಕು. ಈಗ ಪ್ರಥಮವಾಗಿ ಜೂನಿಯರ್ ಪರೀಕ್ಷೆ ಪಾಸ್ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು 1ನೇ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೇನೆ. ಪ್ರಥಮವಾಗಿ ನೀವು ಜೂನಿಯರ್ ಪಾಸ್ ಆಗಬೇಕಾದ್ರೆ ಸತತ ಪ್ರಯತ್ನದಿಂದ ಈಗಿನ ಕಾಲದವರೆಗೆ ಅಂದರೂ 1 ವರ್ಷ 2 ವರ್ಷ ಸಂಗೀತ ಅಭ್ಯಾಸ ಆಗಿರಬೇಕು. 16 ರಾಗಗಳ ಮುಗಿದಿರಬೇಕು. ಅದೇ ರೀತಿ 8 ಸರಳಿ, 8 ಜಂಟಿ, 8 ಅಲಂಕಾರಗಳನ್ನು ಕಂಪಲ್ಸರಿ ಮುಗಿದಿರಬೇಕು. ಮತ್ತು ತಾಳದ ಪರಿಚಯ ಕನಿಷ್ಠ 8 ತಾಳಗಳು: दादरा, भजन, केरवा, तीन ताल, रूपक, ದ್ರುತ್ ಏಕ್ತಾಲ್, ದೀಪ್ ಚಂದಿ, ಚೌತಾಲ್, ಈ ರೀತಿ ತಾಳಗಳು ನಿಮಗೆ ಪರಿಚಯ ಇದ್ದರೆ ಸಾಕು. ತಾಳಗಳ ಕೈಯಲ್ಲಿ ಹಾಕಿ ತೋರಿಸಬೇಕು, ಬಾಯಲ್ಲಿ ಹೇಳಬೇಕು. ಅದೇ ರೀತಿ ಜಂಟಿ ಅಲಂಕಾರಗಳನ್ನು ಸಹ 3 ಕಾಲಗಳಲ್ಲಿ, ಮೊದಲನೇ ವಿಲಂಬಿತ ಲಯ, ಮಧ್ಯಲಯ, ದ್ರುತ ಲಯದಲ್ಲಿ ಕಂಪಲ್ಸರಿ ನಿಮಗೆ ಪ್ರಾಕ್ಟೀಸ್ ಇರಬೇಕು, ಅಭ್ಯಾಸ ಮಾಡ್ತಾ ಇರಬೇಕು. ಈಗ ಅಭ್ಯಾಸ ಮಾಡಬೇಕಾದ್ರೆ ಹಾರ್ಮೋನಿಯಮು ಮತ್ತು ಈಟಿ ಜೊತೆಗೆ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ. 16 ರಾಗಗಳಲ್ಲಿ ಒಂದು ನಮಗೆ ಬೇಕಾದಂಥ ಅಂದರೆ ಒಂದು 6 ಲಕ್ಷಣ ಗೀತೆ, ಒಂದು 6 ಸ್ವರಗೀತೆ, ಕನಿಷ್ಠ ಅಂದರೆ ಒಂದು 10 ಚೋಟಾ ಕ್ಯಾಲಗಳು ನಿಮಗೆ ಬೇಕಾಗ್ತವೆ. ಇಷ್ಟೆಲ್ಲ ಮಾಡಿದರೆ ಪ್ರಾಕ್ಟಿಕಲ್ ನೀವು ಪಾಸ್ ಆಗ್ಬೋದು. ಪ್ರಾಕ್ಟಿಕಲಿಗೆ 250 ಅಂಕಗಳಿರ್ತಾವೆ. ಥಿಯರಿಯಲ್ಲಿ 150 ಅಂಕಗಳಿರ್ತಾವೆ. ಪ್ರಥಮ ಥಿಯರಿ ಮುಂಜಾನೆ 100 ಮಾರ್ಕ್ಸಿಂದು ಎಕ್ಸಾಮ್ದಲ್ಲಿ ನಿಮಗೆ ಸಂಗೀತ ಇತಿಹಾಸ, ಪಾರಿಭಾಷಿಕ ಶಬ್ದಗಳು, ಚೋಟಾ ಕ್ಯಾಲ ಸ್ವರಲಿಪಿಗಳು, ತಾಳಲಿಪಿಗಳು ಎಲ್ಲ ಇನ್ನೂ ಹಲವಾರು ಕಲಾವಿದರ ಪರಿಚಯ, ಗಾಯಕರ ಪರಿಚಯ ಹಾಗೂ ಬಾತ್ಕಂಡೆಯವರ ಪದ್ಧತಿ, ಪಲುಸ್ಕರವ್ರ ಪದ್ಧತಿ, 2-3 ಥರಗಳನ್ನು ನಿಮಗೆ ಸಂಗೀತದ ವಿಂಗಡಣೆಗಳನ್ನಾಗಿ 100 ಮಾರ್ಕ್ಸಿಂದು ಮುಂಜಾನೆ ಥಿಯರಿ ಇರ್ತಾ. ಮಧ್ಯಾಹ್ನ ಮೇಲೆ ಶ್ರವಣ ಜ್ಞಾನ ಅಂಥೇಳಿ ಅಲ್ಲಿ ನಿರ್ಣಾಯಕರು ಎಕ್ಸಾಮ್ದಲ್ಲಿ ಬಂದಂಥ ಎಕ್ಸಾಮ್ ಸೂಪರ್ವೈಸರ್ಗಳು ತಾಳಗಳನ್ನು ನುಡಿಸ್ತಾ ಇದ್ದಾರೆ, ಬಾಯಲ್ಲಿ ಹಾಡಿ ತೋರಿಸ್ತಾರೆ. ಅವು ತಾಳಗಳ ಪರಿಚಯ, ರಾಗಗಳ ಪರಿಚಯಗಳನ್ನು ಬರಿಬೇಕಾಗತ್ತೆ. ಅದು 50 ಮಾರ್ಕ್ಸಿಂದ ಇರುತ್ತೆ. ನಿಮಗೆ ಕಲಾ ವಿದ್ಯಾರ್ಥಿಗಳಿಗೆ ಒಂದೇ ಮಾತು ಹೇಳ್ಬೇಕಂದ್ರೆ, ಸಂಗೀತದಲ್ಲಿ ಥಿಯರಿಕ್ಕಿಂತ ಬರೆಯೋದಕ್ಕಿಂತ ಹಾಡೋದು ಭಾಳ ಮಹತ್ವವಾಗಿರ್ತದೆ. ಅದಕ್ಕಾಗಿ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಈ 1ನೇ ಸಂಚಿಕೆಯಲ್ಲಿ ಏನು ಹೇಳ್ತಾ ಇದ್ದೇನೆ ಇಷ್ಟನ್ನು ನೀವು ಅಭ್ಯಾಸ ಮಾಡಿ. ನಿಮಗೆ ಬೇಕಾದ ಅಭ್ಯಾಸವನ್ನು ಏನಾದರೂ ನಿಮಗೆ ಬೇಕಾದರೆ ನಮಗೆ ಫೋನ್ ಮುಖಾಂತರ ತಿಳಿಸಿ. ನಮ್ಮ ಫೋನ್ ಮುಖಾಂತರ ನಿಮಗೆ ನಮ್ಮ ವಿಡಿಯೋದಲ್ಲಿ ನಮ್ಮ ಫೋನ್ ನಂಬರು ಕಾಯಂ ಇರ್ತದೆ. ಅದ್ರ ಜೊತೆ ನೀವು ಮಾತಾಡಿ ನಿಮ್ಗೆ ಬೇಕಾದಂಥ ಶಿಲಾಭ್ಯಾಸಗಳನ್ನು ನಾನು ಆನ್ಲೈನ್ ಮುಖಾಂತರ, ಲೈವ್ ಮುಖಾಂತರ ಹಾಗೂ ನಿಮಗೆ ರೆಕಾರ್ಡಿಂಗ್ ಮುಖಾಂತರ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಇದನ್ನು ತಿಳ್ಕೊಳ್ಳಿ. ಎಲ್ಲರೂ ಸಂಗೀತದೊಬ್ಬ ಪ್ರಜೆಗಳಾಗಿ ಸಂಗೀತದ ಶಿಕ್ಷಕರು ಭಾಳ ಅವಶ್ಯ ಇದೆ. ಪ್ರತಿಯೊಂದು ಪ್ರೈವೇಟ್ ಸ್ಕೂಲಲ್ಲಿ ಸಂಗೀತ ಶಿಕ್ಷಕ ಆಗಿ ಕೆಲಸ ಮಾಡಬೇಕಾದಂಥ ನಮ್ಮ ಕಾರ್ಯಗಳು ಭಾಳ ಅವಶ್ಯದವ. ಸಂಗೀತ ಕಲಾವಿದರಿಗೆ ಹೊಟ್ಟೆ ತುಂಬಿಕೊಳ್ಳಲಿಕ್ಕೆ ಹಲವಾರು ದಾರಿಗಳದಾವ. ಅದಕ್ಕೆ ಯಾರು ಕಲೆಯಲ್ಲಿ ಇಂಟ್ರೆಸ್ಟ್ ಇದೆ ಅವರು ನನಗೆ ಕರೆ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲ ಕಲಾವಿದರಿಗೆ ಈ ವಿಡಿಯೋನ ತಲುಪಿಸಿ. ಎಲ್ಲರಿಗೆ ಮತ್ತೊಮ್ಮೆ 2ನೇ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತಾಯಿದ್ದೇನೆ. ನಮಸ್ಕಾರಗಳು.